ನಮಸ್ಕಾರ, ನಾನು ಶಮಂತ. ಶೇರ್ ವಿತ್ ಶಮಂತ ಶೋನಲ್ಲಿ ನೀವು ಇದ್ದೀರಾ, ನಾನು ಇದ್ದೀನಿ. ನನ್ನ ಜೊತೆ ಡಾಕ್ಟರ್ ಶ್ರೀಮತಿ ಇದ್ದಾರೆ. ಇವರು ವಿಮೆನ್ ಸ್ಟಡೀಸ್ ಬಗ್ಗೆ ಸಾಕಷ್ಟು ಓದ್ಕೊಂಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ, ಡಾಕ್ಟ್ರೇಟು ಪಡ್ಕೊಂಡು ಕರ್ನಾಟಕದ ಮೊಟ್ಟ ಮೊದಲ ವಿಮೆನ್ ಸ್ಟಡೀಸ್ ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ಏನೋ ಆಗಿದ್ದಾರೆ, ಆದರೆ ಪೇಷಂಟ್ಸಿಗೆ ಮಾತ್ರ ಇನ್ನೂ ಇಲಾಜ್ ಸಿಕ್ಕಿಲ್ಲ, ಚಿಕಿತ್ಸೆ ಸಿಕ್ಕಿಲ್ಲ. ಇದು ಇವ್ರ ಸ್ಪೆಷಾಲಿಟಿ ಅಂತ ನಾನು ಹೇಳಲ್ಲ. ಯಾಕೆ ಅಂತಂದರೆ ಶ್ರೀಮತಿ ಥರದವರು ರಿಸರ್ಚ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಫೇಲ್ಯೂರ್ಸ್ ಎಲ್ಲಿದೆ, ಇಂಪ್ಲಿಮೆಂಟೇಷನ್ ಎಲ್ಲಿದೆ, ಪಾಲಿಸಿನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಇಂಥದನ್ನೆಲ್ಲ ಇವರು ಸ್ಟಡಿ ಮಾಡೋವಂಥವ್ರು. ಸೊ ಹಾಗಿದ್ರೆ ಶ್ರೀಮತಿ, ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನೇನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಜೆಂಡರ್ ಇನ್ಇಕ್ವಾಲಿಟಿ ಅನ್ನೋದು 62% ಇದೆ ಅಂತ ನಮ್ದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಅದರಲ್ಲೂ 155 150 ದೇಶಗಳಲ್ಲಿ ಅಂತ ಹೇಳ್ತಾ ಇದೆ. ಬಹುಶಃ ಅದು ಇವಾಗ ಇನ್ನೂ ಜಾಸ್ತಿ ಆಗಿರಬಹುದು. ಯಾಕೆಂದ್ರೆ ಡ್ಯೂರಿಂಗ್ ಕೋವಿಡ್ ಟೈಮ್ನಲ್ಲೇನೆ ವಾವ್ ಅಂದ್ರೆ ಯಾವಾಗ್ಲೂ ಕೇಳ್ತೀವಲ್ಲ, ಆ ವಾವ್ ಅಲ್ಲ, ವೈಲೆನ್ಸ್ ಅಗೇನ್ಸ್ಟ್ ವುಮನ್, VOW, ಅದು ಜಾಸ್ತಿ ಆಗಿದೆ. ಅದು ಇಲ್ಲಿ ಇಲ್ಲ. ಓಕೆ, ನಮ್ಗೆ ಅದು ಗೊತ್ತಾಗಿದೆ. ಆಮೇಲೆ ಅದೇ ಟೈಮ್ನಲ್ಲಿ ಇಂಡಿಯಾದಲ್ಲಿ, ಅದರಲ್ಲೂ ಎಲ್ಲ ಸ್ಟೇಟಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ, ಚೈಲ್ಡ್ ಮ್ಯಾರೇಜ್ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಟ್ ಒಂದು ಖುಷಿ ವಿಷಯ ಅಥವಾ ಸಮಾಧಾನದ ವಿಷಯ ಅಂದರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆಯಲ್ಲ, ಅಭಿವೃದ್ಧಿ ಇಲಾಖೆ, ಎಲ್ಲೆಲ್ಲಿ ರಿಪೋರ್ಟ್ ಬರ್ತಿತ್ತೋ ಕೋವಿಡ್ ಟೈಮ್ನಲ್ಲಿ ತಕ್ಷಣ ಹೋಗಿ ಅದನ್ನು ಮದುವೆಗಳನ್ನು ಸ್ಟಾಪ್ ಮಾಡಿದ್ದಾರೆ, ಮನೆಯವ್ರಿಗೆ ಪೆನಾಲ್ಟಿ ಹಾಕಿದ್ದಾರೆ. ಅದೊಂದು ತುಂಬ ಸಮಾಧಾನದ ವಿಷಯ ಡ್ಯೂರಿಂಗ್ ಕೋವಿಡ್ ಟೈಮ್ನಲ್ಲಿ. ಅದೇ ತರಹ ಈಗ ನಮ್ಮ ದೇಶದಲ್ಲಿ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ, ವಿಮೆನ್ಸ್ ಪ್ರೋಗ್ರಾಮ್ ಅಂದರೆ 32% ರಿಸರ್ವೇಷನ್, 33% ಅಂತ ಮಾತಾಡ್ತಾ ಇವಾಗ 50% ಬಂದು ನಿಲ್ಲಿಸ್ಬಿಟ್ಟಿದ್ದೀವಿ ಅಲ್ವಾ. 50% ರಿಸರ್ವೇಷನ್ ಫಾರ್ ವಿಮೆನ್ ಅಂತ. ಒಂದು ಪಕ್ಷ ನಾವು ಯಾವ ಸ್ಟೇಜಿಗೆ ಬಂದಿದ್ದೀವಿ ಅಂದರೆ ಶ್ರೀಮತಿ, 50% ಕೊಡ್ತೀವಿ ಅಂದರೂ ಕೂಡ ನಮಗೆ 50% ಕ್ಯಾಲಿಬರ್ ಇರೋ ವಿಮೆನ್ನೇ ಸಿಗೋದಿಲ್ಲ. ಎಲೆಕ್ಟ್ರೇಟಲ್ಲಿ ಸಿಗುತ್ತಾರೆ, ಇಲ್ಲ ಅಂತಲ್ಲ, ಆದರೆ ಆ ಹೆಂಗಸರು, ಆ ಮಹಿಳೆಯರು ಯಾರಿಗೋ ಹೆಂಡತಿ ಆಗ್ಬೇಕು, ಯಾರಿಗೋ ಫ್ರೆಂಡ್ ಆಗ್ಬೇಕು, ಮಕ್ಕಳಾಗ್ಬೇಕು, ಸೊಸೆ ಆಗ್ಬೇಕು, ಅಂಥವ್ರಿಗೆ ಸಿಗುತ್ತೆ. ಅಂಥವ್ರಿಗೆ ಯಾಕೆ ನಾನು ನೀನು ಮಾತಾಡ್ಬೇಕು, ಅಂಥವ್ರಿಗೆ 50% ಹೋಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಅಥವಾ ಪಾಲಿಟಿಕ್ಸ್ ಅಲ್ಲಿ, ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಅಂತ ರೆಪ್ರೆಸೆಂಟೇಷನ್ ಅಲ್ಲೂ ಇಲ್ಲ. ಮತ್ತೆ ಇನ್ನೂ ಒಂದು ಹೇಳುತ್ತೆ, 99%, 99% ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯದಲ್ಲಿ 12% ಬರೀ ರೇಪ್ ಮೇಲೆ ಇದೆ, ರೇಪ್ ರಿಲೇಟೆಡ್ ಅಂತ ಹೇಳುತ್ತೆ. ಈಗ ನಾವು ಒಂದು 2-3 ವರ್ಷದಲ್ಲಿ ತಗೊಂಡು ಒಂದು ಅಪ್ರಾಕ್ಸಿಮೇಟ್ಲಿ ಅಂತ ಹೇಳೋದಾದರೆ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು 15 to 16% ಇಟ್ಕೋಬಹುದಲ್ವಾ ಶ್ರೀಮತಿ? ನನಗೆ ಅದು ಜಾಸ್ತಿ ಕಮ್ಮಿ ಅಂತ ಅನ್ನೋದಕ್ಕಿಂತ ಅನ್ರಿಪೋರ್ಟೆಡ್ ಇದೆ, ಅನ್ರಿಪೋರ್ಟೆಡ್ ಇರುತ್ತೆ ಇವೆಲ್ಲಾನು. ಬಟ್ ನಾನು ಅದನ್ನ ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ ಅಂತ ಕಮ್ಮಿ ಆಗಕ್ ಸಾಧ್ಯನೇ ಇಲ್ಲ. ಅಲ್ಲ, ಕೆಲವರು ಅದನ್ನು ಕೂಡ ಹೇಳ್ತಾರೆ, ಕೆಲವರು ಇರ್ತಾರೆ, ಇಲ್ಲ ಕಮ್ಮಿ ಆಗ್ತಾ ಇದೆ ಅಂದ್ರೆ ತಿಳುವಳಿಕೆ ಜಾಸ್ತಿ ಹೇಳಿ. ಅಲ್ಲ, ಕೆಲವರು ನಾನು ಅಂತ ನಾನು ಹೇಳ್ತಾ ಇಲ್ಲ. ಈಗ ನಮ್ಗೆ ಕೆಲಸ ಮಾಡೋರ್ದು ಅಬ್ಸರ್ವೇಷನ್ ಬೇರೆ ಇರುತ್ತೆ. ಈಗ ನಾವು ಇದನ್ನ ಒಂದು ಬೇರೆ ಲೆವೆಲ್ ನಲ್ಲಿ, ಒಂದು ಮೀಡಿಯಾ ಪರ್ಸ್ಪೆಕ್ಟಿವ್ ಮತ್ತೆ ಒಂದು ರಿಸರ್ಚ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ಬೇಕಾದ್ರೆ, ಇಲ್ಲ, ನಾನು ರಿಸರ್ಚ್ ಪರ್ಸ್ಪೆಕ್ಟಿವ್ ಅಲ್ವಾ, ನೀವು ಅದನ್ನ ನೋಡ್ತಾ ಇದ್ದೀರಾ. ಯಾಕಂದ್ರೆ ಕಮ್ಮಿ ಆಗಿದೆ ಅಂತ ಯಾತಕ್ಕೆ ಹೇಳೋದು ಅಂತಂದ್ರೆ, ನಾನ್ ಅರ್ಥ ಮಾಡ್ಕೊಂಡಿರೋಂಥ ಒಂದು ಅವ್ರು ಯಾವ ರೀಸನ್ಸ್ ಇಟ್ಕೊಂಡು ಕಮ್ಮಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಒಂದು, ಇವಾಗ ಬಹಳಷ್ಟು ಸೋಷಿಯಲ್ ಮೀಡಿಯಾ ಬಂದಾಗ ದರ್ ಇಸ್ ಲಾಟ್ ಆಫ್ ಅವೇರ್ನೆಸ್ ಆಲ್ಸೋ. ಅಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ, ಅವೇರ್ನೆಸ್ ಯಾವ ತರ ಇದೆ ಗೊತ್ತಾ, ಆಫ್ಟರ್ ದ ಇನ್ಸಿಡೆಂಟ್ ಅಲ್ಲಾಯ್ತು ಅಂತ. ನೀವು ಆತರ ಅಂದ್ರೆ, ಎನಿಥಿಂಗ್ ಕನ್ಸರ್ನಿಂಗ್ ಟು ದಿ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ ಬಂದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಮೇ ಬಿ ಸೆಕ್ಷುವಲ್ ಹರಾಸ್ಮೆಂಟ್, ಇಟ್ ಮೇ ಬಿ ಡೊಮೆಸ್ಟಿಕ್ ವೈಲೆನ್ಸ್, ಆರ್ ಇಟ್ ಮೇ ಬಿ ಸೆಕ್ಷುವಲ್ ಅಸಾಲ್ಟ್ಸ್ ಇರ್ಬೋದು. ಯಾವುದೇ ಇದನ್ನ ನಾವು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ಕಾನೂನಿನ ದೃಷ್ಟಿನಲ್ಲಿ ಯಾವ ರೀತಿ ಆಗುತ್ತೆ, ಏನಿದೆ, ಅದ್ರ ಪನಿಷ್ಮೆಂಟ್ಸ್ ಏನು, ಆಮೇಲೆ ಹುಡುಗಿರೂ ಕೂಡ ಅದರಲ್ಲಿ ಅಂದ್ರೆ ಅವರ ರೈಟ್ಸ್, ಅವರ ಹಕ್ಕುಗಳ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಇಟ್ಕೊಂಡು ಹಿಂಗಿರುತ್ತೆ, ಸೊ ಹೌ ಟು ಸೇಫ್ ಗಾರ್ಡ್ ದೆಮ್ಸೆಲ್ಸ್ ಅನ್ನೋದು ಕೂಡ ಅವ್ರಿಗೆ ಬಂದಿದೆ. ಇದು ಅಲ್ದೇನೆ ಹೌ ಟು ಅಂದ್ರೆ, ಒಂದು ಕ್ಲಾಸ್ ರೂಮ್ ಇರ್ಬೋದು, ಒಂದು ಎಜುಕೇಶನ್ ಅಂದ್ರೆ ಕ್ಲಾಸ್ ರೂಮ್ ಅನ್ನೋದಕ್ಕಿಂತ ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಅಥವಾ ಒಂದು ವರ್ಕ್ ಪ್ಲೇಸ್ ಇರ್ಬೋದು, ಕಲ್ಚರ್ ಇರ್ಬೋದು, ಅಲ್ಲೆಲ್ಲನೂ ಸೆನ್ಸಿಟೈಸೇಷನ್ ನಡೀತಾ ಇದೆ. ಅಂದ್ರೆ ಮೇಂಟೈನ್ ಡಿಸ್ಟೆನ್ಸ್ ವಿತ್ ವಿಮೆನ್. ಸೊ ಯಾಕೆ ಅಂತಂದ್ರೆ,
ಮೊದಲೆಲ್ಲ ಆದ್ರೆ ಆ ಥರವೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಸೊ ದೇರ್ ಯೂಸ್ ಟು ಬಿ ಲಾಟ್ ಆಫ್ ಸೆಕ್ಷುವಲ್, ಇಟ್ ವುಡ್ ಲೀಡ್ ಟು ಲಾಟ್ ಆಫ್ ಸೆಕ್ಷುವಲ್ ಅಸಾಲ್ಟ್ ಅಂಡ್ ಯು ವೈಲೆನ್ಸ್ ಮೀನ್ ಆಲ್ಸೋ. ಯು ಆರ್ ಟಾಕಿಂಗ್ ಅಬೌಟ್ ಪೋಷ್. ಪೋಷ್ ಅಂದ್ರೆ POSH, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಸೆಕ್ಷುವಲ್ ಹರಾಸ್ಮೆಂಟ್. ಹರಾಸ್ಮೆಂಟ್ ಅಲ್ಲ, ಅದು ಪೋಷ್- ಆಮೇಲೆ ಅದು ದಟ್ ಈಸ್ ಅಪ್ಲಿಕಬಲ್ ಟು ಬೋತ್ ಮೆನ್ ಅಂಡ್ ವಿಮೆನ್. ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಅದು ತುಂಬಾ ತಪ್ಪು ಕಲ್ಪನೆ ಇದೆ. ಪೋಸ್ಟ್ ಬಂದಿದ್ದೇನೆ ಫಾರ್ ವಿಮೆನ್ ಅಂತ ಹೇಳಿ, ಮೆನ್ನೆಗೆ ಅದಿನ್ನೂ ಎಲ್ಲೂ ಇಲ್ಲ, ಅಲ್ಲಿ ಗೈಡ್ಲೈನ್ಸ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇಟ್ ಇಸ್ ಅಪ್ಲಿಕಬಲ್ ಟು ವಿಮೆನ್. ಗಂಡಸರಿಗೆ ಆ ಥರ ಬಂದಾಗ ದೇ ಹ್ಯಾವ್ ದಿ ಜನರಲ್ ಲಾಸ್ ವೇರ್ ದೇ ಕ್ಯಾನ್ ಗೋ ಅಂಡ್ ಇದು ಮಾಡ್ಕೋಬಹುದು. ಬಟ್ ಹೆಂಗಸರಿಗೆ ಆ ಥರ ಬಿಕಾಸ್ ಸೂಕ್ಷ್ಮತೆ, ಬಹಳಷ್ಟು ಸೂಕ್ಷ್ಮತೆ ಇಲ್ಲಿ ಇರೋದ್ರಿಂದ, ಸೊ ಅದು ಸಪ್ರೇಟ್ ಆಗಿ ಅವ್ರಿಗೆ ಇವಾಗ ಹೇಗೆ ಡೊಮೆಸ್ಟಿಕ್ ವೈಲೆನ್ಸ್ ಸಪ್ರೇಟ್ ಆಗಿ ಬಂತು, ಹೇಗೆ ಸೆಕ್ಷುವಲ್ ಅಸಾಲ್ಟ್ ಸಪ್ರೇಟ್ ಆಗಿ ಬಂತು, ಇದನ್ನು ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಕೂಡ ಆ ಥರ ಸಪ್ರೇಟ್ ಎಕ್ಸಿಸ್ಟೆನ್ಸ್ ಆಗಿ ಬಂದಿದೆ. ಹೆಣ್ಣು ಮಕ್ಕಳನ್ನ ನೋಡೋ ದೃಷ್ಟಿನೂ ಕೂಡ, ಪರ್ಸೆಪ್ಷನ್ಸ್ ಅಂತ ನಾವೇನು ಅಂತೀವಲ್ಲ, ಅದು ಕೂಡ ಬದಲಾವಣೆ ಆಗಿರೋದ್ರಿಂದ, ಸೊ ಎಲ್ಲೋ ಒಂದ್ ಸ್ವಲ್ಪ ಮಟ್ಟಿಗೆ ಅದು ಬದಲಾವಣೆ ಆಗಿ ವೈಲೆನ್ಸ್ ಕಮ್ಮಿ ಆಗಿರ್ಬೋದು ಅನ್ನೋ ಒಂದು ಏನೋ ಒಂದು ಇದು ಇದೆ. ಅದು No, ಶ್ರೀಮತಿ, ಐ ಡಿಸ್ಅಗ್ರಿ ವಿತ್ ಯು. ಅಲ್ಲ, ಒಂದ್ ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ. ಹೆಣ್ಮಕ್ಳ ಜೊತೆಗೆ ಐ ಜಸ್ಟ್ ಫಿನಿಶ್ ಫುಲ್. ಕೆಲವು ಕಡೆ ಆ ಥರದ್ದು ಇರ್ಬೋದು. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಒಂದು ಟೆಕ್ನಾಲಜಿ ಜಾಸ್ತಿ ಆದಾದಂಗೆನೆ ನಾವು ಎಷ್ಟೇ ನಾವು ಒಂದು ಸೆನ್ಸಿಟೈಸೇಷನ್ ಏನೆಂದಾಗ ಹೊಸ ಇಶ್ಯೂಸ್, ಹೊಸ ಅದಕ್ಕೆ ಕಂಬೈನ್ಡ್ ಆಗಿರೋಂಥ ಒಂದು ಪ್ರಾಬ್ಲಮ್ಸು ಅವುಗಳು ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಹೆಂಗಸ್ರ ಮೇಲೆ. ಸೊ ನಾನಿಲ್ಲಿ ಎಲ್ಲೂ ಕೂಡ ನಾನಿಲ್ಲಿ ಐ ಡೋಂಟ್ ವಾಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಅದು ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಜಸ್ಟ್ ಎಕ್ಸಿಸ್ಟ್ ಓವರ್ ದೇರ್. ಸೊ ಆ ಎಕ್ಸಿಸ್ಟೆನ್ಸ್ ಇದ್ರಲ್ಲಿ ಅದು ಕಮ್ಮಿ ಆಗಿದೆ ಸೊ ಅಂತ ಹೇಳಿದಾಗ ಎಲ್ಲೋ ಸಮಾಧಾನ ಮಾಡ್ಕೊಳ್ಳೋದು, ಅಥವಾ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನ ಬೇರೆ ದೃಷ್ಟಿನಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಎಕ್ಸಿಸ್ಟಿಂಗ್ ಇರೋದ್ರಲ್ಲಿ ಹೌ ಡು ವಿ ಟ್ಯಾಕಲ್ ದಿ ಇಶ್ಯೂ. ನಾನು ಆಸ್ ಎ ಕಮಿಂಗ್ ಫ್ರಮ್ ಎ ವಿಮೆನ್ ಸ್ಟಡೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅಥವಾ ಫ್ರಮ್ ಜೆಂಡರ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಬೇಕು ಅಂದ್ರೆ ಹೌ ಡು ವಿ ಡೀಲ್ ವಿತ್ ದಿ ಎಕ್ಸಿಸ್ಟಿಂಗ್ ಸಿಚುಯೇಷನ್. ಓಕೆ, ಇವಾಗ ಹೌ ಡು ವಿ ಡೀಲ್, ಹೇಗಿದೆನ್ನ ನಾವು ಮ್ಯಾನೇಜ್ ಮಾಡಬೇಕು, ಅಡ್ರೆಸ್ ಮಾಡಬೇಕು ಅಂತ ಅನ್ನೋದಾದ್ರೆ, ನಾವ್ ಇದನ್ನ ಪ್ರೊಸೀಜರ್ ತಗೋಣ. ಒಂದ್ ರೇಪ್ ಆಗತ್ತೆ. ರೇಪ್ ಆದ ತಕ್ಷಣ ಮನೆಯವರು ಶಾಕ್ ಆಗ್ತಾರೆ. ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಪೊಲೀಸ್ನವ್ರಿಗೆ ಮತ್ತೆ ಮೆಡಿಕಲ್ ಇಂಟರ್ವೆನ್ಷನ್ ಅಲ್ಲಿ ಆಗುತ್ತೆ. ಆಮೇಲೆ ಅದು ಯಥಾ ಪ್ರಕಾರ FIR, ಚಾರ್ಜ್ ಶೀಟು, ಕೋರ್ಟ್ಗೆ ಎಲ್ಲ ಹೋಗಿ ನಿಂತ್ಕೊಳ್ಳುತ್ತೆ. ಓಕೆ, ಈ ಪ್ರೊಸೀಜರಲ್ಲಿ ಎಷ್ಟೇ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರು ಕೂಡ ಇದುವರೆಗೂ ನಮ್ಗೆ ಸೋ ಕಾಲ್ಡ್ ಸೆಲೆಬ್ರಿಟಿ ಕೇಸ್ ಆಗಿದ್ದು ನಿರ್ಭಯಾ ಕೇಸ್ಗೆ ಎಷ್ಟೋ ವರ್ಷಗಳು ತಗೊಳ್ತು. ಹೌದು ಅಲ್ವಾ? ಅದೇ ತರ ಬಿಲ್ಕಿಸ್ದು ಇನ್ನೂ ನಡೀತಾನೆ ಇದೆ. ಇಂಥ ಕೇಸಸ್ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಶ್ರೀಮತಿ? ತುಂಬಾ ಹತ್ರದಿಂದ ನೋಡಿದ್ದೀರಾ. ಹಿಂಸೆ ಅನ್ಸುತ್ತೆ. ಅಂದ್ರೆ ಒಂದು ಆ ಥರ ಒಂದು ವೈಲೆನ್ಸ್ ಆಗಿ ಅತ್ಯಾಚಾರ ಹೆಂಗಸ್ರ ಮೇಲೆ ಆದಾಗ ಶುಡ್ ವಿ ಗೋ ಅಂಡ್ ಪ್ಲೀಡ್ ಫ್ರಂಟ್ ಆಫ್ ದಿ ಕೋರ್ಟ್ ಸೇಯಿಂಗ್ ದಟ್ ಈ ತರ ನಮ್ಮ ಮೇಲಾಗಿದೆ? ಯಾಕೆಂದ್ರೆ ಅಲ್ಲಿ ನೋಡೋ ದೃಷ್ಟಿನೇ ಬೇರೆ ಆಗತ್ತೆ. ನಿಮಗದ ಗೊತ್ತು, ಅಂದ್ರೆ ನಮ್ಮನ್ನ ಯಾವ ರೀತಿನಲ್ಲಿ ನೋಡ್ತಾರೆ ಏನು ಅಂತ. ಬಟ್ ಆ ಒಂದು ಇದರಲ್ಲಿ ನೋಡಿದಾಗ ಆ ಟೆಕ್ನಿಕ್ಯಾಲಿಟೀಸು, ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಲು, ದೆನ್ ದಿ ಸೋಷಿಯಲ್ಲು, ಅಂದರೆ ಆ ಒಂದು ಸ್ಟಿಗ್ಮಾ ಅಟ್ಯಾಚ್ ಮಾಡೋದು, ಸೋಷಿಯಲ್ ಸ್ಟಿಗ್ಮಾ ಅಟ್ಯಾಚ್ ಮಾಡೋದು, ದೆನ್ ದಿ ಕಲ್ಚರಲ್ ಕೈಂಡ್ ಆಫ್ ಡಿಫೈನಿಂಗ್ ವಾಟ್ ಎ ಗರ್ಲ್ ಈಸ್. ಸೊ ಇವಳಿಗೆ ಹಿಂಗಾಗಿದೆ, ಸೊ ಬಹುಶಃ ಇವಳು ಈ ಥರ ಬಟ್ಟೆ ಹಾಕೊಂಡು, ಬಹುಶಃ ಈ ಥರ ಇವಳು ಓಡಾಡಿದ್ಲು, ಈ ಥರ ಎಲ್ಲವುಗಳನ್ನು ಅದ್ರ ಜೊತೆಗೆ ಸೇರಿಕೊಂಡು it is a very traumatizing situation for a woman to go again in the courtroom scenes with all those things. ಅದಕ್ಕೆ ತುಂಬಾ ಸಲ ಏನಾಗುತ್ತೆ ಅಂತಂದ್ರೆ, ಅನ್ರಿಪೋರ್ಟೆಡ್ ಅಂತ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಲ್ಲ, ತುಂಬಾ ಜನ ಹೆಣ್ಮಕ್ಳು ಇದನ್ನ ಮನೆಯವರು ಕೂಡ ಸೇರ್ಕೊಂಡು ರಿಪೋರ್ಟ್ ಮಾಡಕ್ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಈಗ 1.5 ವರ್ಷದ ಹಿಂದೆ ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ ಸಾಯಂಕಾಲ 7 ಗಂಟೆ ಆದ್ಮೇಲೆ ಒಂದು ನಾರ್ತ್ ಇಂಡಿಯನ್ ಸ್ಟೂಡೆಂಟ್ ಗರ್ಲ್, ಶಿ ವಾಸ್ ಇನ್ ಮೈಸೂರ್, ಲೋಕಲ್ ಜೊತೆಗೆ ಹೋಗಿದ್ದು, ಅಲ್ಲಿ ಆಗ್ಬಾರದು ಆಯ್ತು. ಅವರು ರಿಪೋರ್ಟೇ ಮಾಡಲಿಲ್ಲ. ಆವಾಗ ನಮಗೆ ಅರ್ಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಆಗಿದ್ರು. ಕೇಸ್ ಅಲ್ಲಿಗೆ ಹಶಪ್ ಅಂತ ಹೇಳಕ್ಕಾಗಲ್ಲ, ಕ್ಲೋಸ್ ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ಒಂದು ಸಲ ರೇಪ್ ಆಯ್ತು ಅಂದ್ರೆ ಕೋರ್ಟ್ ಹಾಲ್ ಅಲ್ಲಿ ಪ್ರತಿ ಸಲ ಆಗ್ತಾ ಹೋಗುತ್ತೆ. ಇಲ್ಲ, ಅದಕ್ಕೆ ನಾನು ಪೂರ್ತಿ ಮುಗಿಸ್ಲಿಲ್ಲ, ನೀವು ಅಷ್ಟೊತ್ತಿಗೆ ಕಂಟಿನ್ಯೂ ಮಾಡಿದ್ರಿ. ಸೊ ದಿಸ್ ಇಸ್ ದಿ ಟ್ರಾಮಟೈಸಿಂಗ್ ಸಿಚುಯೇಷನ್ ವೇರ್ ವಿಮೆನ್ ಹ್ಯಾಸ್ ಟು ಗೋ ಥ್ರೂ. ನೀವು ಟ್ರಾಮಟೈಸ್ ಅಂದ್ರೆ ನಾನು ಬಿಡಿಸಿ ಹೇಳಿದೆ. ಬಟ್ ಅದ್ರ ಜೊತೆಗೆ the other thing, when we look into the law ನಲ್ಲಿ ನೋಡಿದಾಗ, we have to abide by what the law says. Law is very ಅಂದ್ರೆ ತುಂಬಾ ಪ್ರೋ ವಿಮೆನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎವಿಡೆನ್ಸ್ ನ ಕೇಳತ್ತದು.
ಸೊ ಎವಿಡೆನ್ಸ್ ಕೇಳಿದಾಗ ಸೊ ಅಲ್ಲಿ ಯಾವ್ಯಾವ ರೀತಿ ಎವಿಡೆನ್ಸು, ಯಾವ್ಯಾವ ರೀತಿ ಕ್ರಾಸ್ ಎಕ್ಸಾಮಿನೇಷನ್ಸು ಮತ್ತೆ ಈ ಥರದ್ದು ರಿಪೋರ್ಟ್ಸ್ ತಗೊಳ್ಳೋದು, ಇವುಗಳೆಲ್ಲಾನು ಇಟ್ ಡಸ್ ನಾಟ್ ಹ್ಯಾಪನ್ ಅಟ್ ಒನ್ ಸ್ಟ್ರೆಚ್ ಆರ್ ಒನ್ ಟೈಮ್. ಇದ್ರನ್ನ Naturally, ಇಟ್ ಟೇಕ್ಸ್ ಎ Srimathi. ಲಾಂಗ್ ಬಿಕಾಸ್ ಪ್ರೋಸೆಸ್. ನಮ್ ಜುರಿಸ್ಪ್ರುಡೆನ್ಸ್ ಹೇಳತ್ತಲ್ವಾ, ಯಾರೇ ತಪ್ಪು ಮಾಡಿ ಬಂದ್ರು ಕೂಡ ಆತನಿಗೂ ಒಂದ್ ರೈಟ್ ನಾವು ಕೊಡ್ಲೇಬೇಕು ಅಂತ. ಅಂತ. ಅವ್ನು ಹೇಳ್ತಾನೆ ನಾನು ಏನು ಮಾಡೇ ಇಲ್ಲ, ಮಾಡಲ್ಲ. ಹಿಂಗಾಯ್ತು ಹಂಗಾಯ್ತು ಅಂತ. ಅಂತ ಟೈಮ್ ನಲ್ಲಿ ಅವ ನಿನ್ಗೆ ಎಲ್ಲಿ ಟಚ್ ಮಾಡ್ದ, ಅಲ್ಲಿಂದ ಶುರು ಆಗುತ್ತೆ. ಇಟ್ ಇಸ್ ಇಲ್ಲ, ಈಗ ಕೋರ್ಟ್ ರೂಮ್ ಸೀನ್ ಅಲ್ಲಿ ಇದು ಹೌದು, ಇನ್ ಕ್ಯಾಮೆರಾ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ಬಿಟ್ಟಿದ್ದಾರೆ, ಅಲ್ಲ ಮಾಡಿದ್ದಾರೆ. ಮಾಡಾಗಿದೆ. ಅದ್ರ ಜೊತೆಗೆ ಈವನ್ ದಿ ಜಡ್ಜಸ್ ಆರ್ ಆಲ್ಸೋ ಬೀಂಗ್ ಸೆನ್ಸಿಟೈಸ್ಡ್, ಹೌದು. ಈವನ್ ದಿ ಲಾಯರ್ಸ್ ಆರ್ ಆಲ್ಸೋ ಬೀಂಗ್ ಸೆನ್ಸಿಟೈಸ್ಡ್. ಸೊ ಅದು ನಿರ್ಭಯ ಕೇಸ್ ಆದ್ಮೇಲೆ ಇದೆಲ್ಲ ಬದಲಾವಣೆ ಆಗಿದೆ. ಈ ತರದ್ದು ಹೌದು ಹೌದು, ಈ ಅಂದ್ರೆ ತರದ್ದೆಲ್ಲ ಕೋರ್ಟ್ ಆಗಿದೆ. ರೂಮ್ ಸೀನ್ಸ್ ಮತ್ತೆ ಪೊಲೀಸ್ ಸ್ಟೇಷನ್ ಮತ್ತೆ ಈ ಸೋಷಿಯಲ್ ಸಿಸ್ಟಮ್ಸ್ ಅಂತ ಬಂದಾಗ ಅಷ್ಟಾಗಿ ಕೂಡ ಬಿಲ್ಕಿ ಕೇಸು ಅದಕ್ಕೆ ಆನ್ಸರ್ ಇಲ್ಲ ಆನ್ಸರ್ ಇಲ್ಲ. ಅಲ್ವಾ. ಸೊ ಕೆಲವೊಂದು ಈ ತರ ಹಿಂಗೆ ಆಗತ್ತೆ. ಎಸ್, ಒಂದ್ ಕಡೆ ವಿ ಆರ್ ಟ್ರಾಮಟೈಸ್ಡ್ ಅಂಡ್ ವಿ ಹ್ಯಾವ್ ಟು ಗೋ ಥ್ರೂ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಒಂದಿದು. ಇನ್ನೊಂದ್ ಕಡೆ ಕಾನ್ಸ್ಟಿಟ್ಯೂಷನಲ್ ಪ್ರಕಾರವಾಗಿ, ಲೀಗಲ್ ಇದ್ರ ಪ್ರಕಾರವಾಗಿ, ನಾವು ಕಾನೂನಿನ ಬದ್ಧತೆ ಪ್ರಕಾರವಾಗಿ ಏನ್ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಮಾಡಬೇಕು. ಬಟ್ ನ್ಯಾಯ ಅಂತ ಬಂದಾಗ ಇಷ್ಟು ವರ್ಷ ಒಂದು ಟ್ರಾಮಟೈಸ್ ಆಗಿರೋ ಜೊತೆಗೆ ಇದು ಸೆಕೆಂಡ್ ಟ್ರಾಮಟೈಸೇಷನ್. ಅದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು. ಇವಾಗ ನೋಡಿ, ಕೆಲವು ಕೇಸಸ್ ಅಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಎವ್ರಿ 14 ಸೆಕೆಂಡ್ ಒಂದು ಅಂತ ಎಲ್ಲ ರಿಸರ್ಚ್ ರಿಪೋರ್ಟ್ಸ್ ಹೇಳುತ್ತೆ, NCRB ಫಾರ್ ಎಕ್ಸಾಂಪಲ್. ಆದ್ರೆ ಕೆಲವು ಕೇಸಸ್ ಟೆಲಿವಿಷನ್ ಅಲ್ಲಿ ಬಂದಾಗ ಎವ್ರಿ ನೈಟ್ ಅಟ್ಲೀಸ್ಟ್ ಫಾರ್ 1 ವೀಕ್ ಆ ಟ್ರಯಲ್ ನಡೆಯುತ್ತಲ್ಲ, ದಟ್ ಈಸ್ ಅನ್ಪಾರ್ಡನಬಲ್ ಪ್ರೊಫೆಷನಲ್ ಮಿಸ್ಟೇಕ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಈಗ ಅದರಲ್ಲಿ ಬಹಳಷ್ಟು ಅಂದ್ರೆ ಒಂದು ಸರ್ಕಾರದಿಂದ ಕೂತ್ಕೊಂಡು ನಾವು ಇಲ್ಲ, ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಬರ್ತಾ ಇದೆ, ಎಕ್ಸ್ಪ್ರೆಷನ್ ಅಂತ ಬರ್ತಾ ಇದೆ. ಅಲ್ಲ ಇಲ್ಲಿ ಬರುತ್ತೆ, ಅದಕ್ಕೆ ಮೀಡಿಯಾದು ಅಲ್ಲ media ಎಲ್ಲಾನು role. ಬರುತ್ತೆ. ಹಂಗ್ ನೋಡಿದಾಗ ನಾವು ಆ ತರ ಹಂಗೆ ಲೆಕ್ಕ. ಈವನ್ ಫಾರ್ ಅಸ್ ಆಲ್ಸೋ, ಇವಾಗ ನಾನು ಅವಾಗ ಕೇಳ್ಬೋದು, ಎಸ್ ಐ ಆಮ್ ಟ್ರಾಮಟೈಸ್ಡ್, ಸೊ ವಾಟ್ ಆರ್ ಮೈ ರೈಟ್ಸ್ ಓವರ್ ದೇರ್? ಐ ಆಮ್ ಡಬಲ್ ಟ್ರಾಮಟೈಸ್ಡ್. ದಟ್ ಪರ್ಸನ್ ಹಿ ಹ್ಯಾಸ್ ಡನ್ ಇಟ್. ಆದ್ರೆ ಅಲ್ಲಿ ಸರ್ವೈವರ್ ನಿಂತಿರೋಳು, ಶಿ ವಿಲ್ ಸೇ ದಟ್ ಐ ಆಮ್ ಡಬಲ್ ಟ್ರಾಮಟೈಸ್ಡ್, ವಾಟ್ ಹ್ಯಾಪನ್ಸ್ ಟು ಮೈ ರೈಟ್ಸ್? ಸೊ ನೀವು ರೈಟ್ಸು ಮತ್ತೆ ನೀವು ಈ ತರ ಕೇಳ್ಕೊಂಡು ಹೋದಾಗ ಅದಕ್ಕೆ ಎಂಡೇ ಇರಲ್ಲ ಅವಾಗ. ಸೊ ವಾಟ್ ಐ ಫೀಲ್ ಅಂತಂದ್ರೆ, ಒಂದು ಜಸ್ಟಿಸ್ ಅಂತ ನೋಡಿದಾಗ ಆ ಜಸ್ಟಿಸ್ನ ನಾವು ಒಂದು ಈಕ್ವಿಟಿ ಅಪ್ರೋಚ್ ಅಲ್ಲಿ ಇಟ್ಕೊಂಡು ನೋಡ್ಬೋದು. ನಾನು ಈಕ್ವಾಲಿಟಿ ಅಂತ ಹೇಳಲ್ಲ, ಈಕ್ವಿಟಿ ಅಪ್ರೋಚ್ ಅಲ್ಲಿ ಇಟ್ಕೊಂಡು ನೋಡ್ಬೋದು. ಈಕ್ವಿಟಿ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ಈಕ್ವಿಟಿ ಅಂತಂದ್ರೆ, ಸಿ ವಿ ಆರ್ ನಾಟ್ ಸೇಮ್ ಲೈಕ್ ಮೆನ್, ವಿ ಡೋಂಟ್ ಥಿಂಕ್ ಲೈಕ್ ಮೆನ್, ವಿ ಡೋಂಟ್ ಆಕ್ಟ್ ಲೈಕ್ ಮೆನ್, ವಿ ಆರ್ ಡಿಫ್ರೆಂಟ್ ದೆನ್ ಮೆನ್. ಸೊ ಆ ತರ ಇರ್ಬೇಕಾದ್ರೆ ಆ ಡಿಫ್ರೆನ್ಸ್ ನ ನೋಡ್ಕೊಂಡು ಮಾತಾಡಿ, ಡೋಂಟ್ ಡಿಸ್ಕ್ರಿಮಿನೇಟ್. ಇಲ್ಲಿ ನಾನು ಒಂದು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಇಟ್. ಇಲ್ಲ, ನಾನು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಕ್ವಾಲಿಟಿ, ಈಕ್ವಿಟಿ ಇವೆರಡು ಪದಗಳನ್ನ ಅರ್ಥ ಮಾಡ್ಕೊಳ್ಳದೆ ತುಂಬಾ ಜನ ನಮ್ಮ ರೈಟರ್ಸ್ ಬರೀತಾರೆ, ತುಂಬಾ ಜನ ನಮ್ಮ ಮೀಡಿಯಾ ಪ್ರೊಫೆಷನಲ್ಸ್ ಈ ಪದಗಳನ್ನ ಧಾರಾಳವಾಗಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಕೇಳಿದ್ದು ಈಕ್ವಿಟಿ ಅಂದ್ರೆ ಏನು, ಈಕ್ವಾಲಿಟಿ ಅಂದ್ರೆ ಏನು ಅಂತ. ಬಿಕಾಸ್ ನಮ್ಮಲ್ಲಿ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರು ಹಿಂದು ಮುಂದೆ ನೋಡದೆ ಅನುಕಂಪ ಅಥವಾ ಹೈ ವೋಲ್ಟೇಜ್ ಎಮೋಷನಲ್ ಆಗಿ ಬರೀತಾರೆ. ಆ ಕಾಂಟೆಕ್ಸ್ಟ್ ಅಲ್ಲಿ ಈ ಪದಗಳ ಅರ್ಥ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಆ ಈಕ್ವಿಟಿ ಅಪ್ರೋಚ್ ನ ಇಟ್ಕೊಂಡಾಗ, ಸೊ ಇಟ್ ಈಸ್ ಲೈಕ್ ವಿ ಆರ್ ಡಿಫ್ರೆಂಟ್ ದೆನ್ ದೆಮ್. ಸೊ ಹಂಗಿರ್ಬೇಕಾದ್ರೆ ಆ ಡಿಫ್ರೆನ್ಸ್ ನ ಇಟ್ಕೊಂಡು ಆ ಸಿಚುಯೇಷನ್ಸ್ ನ ಅರ್ಥ ಮಾಡ್ಕೊಂಡು ಟಾಕ್ ಅಬೌಟ್ ಜಸ್ಟಿಸ್ ಅಂತ ನಾವು ಅಂತಿರೋದು. ಸೊ ಈಕ್ವಾಲಿಟಿ ಅಂದಾಗ ಸಮಾನತೆ, ಅದು ಯು ಥಿಂಕ್ ಲೈಕ್ ಮೆನ್, ಯು ಆಕ್ಟ್ ಲೈಕ್ ಮೆನ್, ಯು ಬಿಹೇವ್ ಲೈಕ್ ಮೆನ್ ಅನ್ನೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಮಾತಾಡ್ಬೇಕಾಗಿ ಬರುತ್ತೆ. ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಈಕ್ವಾಲಿಟಿ, ವಿ ಆರ್ ಟಾಕಿಂಗ್ ಅಬೌಟ್ ಈಕ್ವಿಟಿ. ಸೊ ಆ ಈಕ್ವಿಟಿನಲ್ಲಿ, ಬಟ್ ಆ ಈಕ್ವಿಟಿನಲ್ಲೂ ಹಂಗಾದ್ರೆ ನೀವು ಬೇರೆಯವರು ಅಂತ ಹೇಳಿದ ತಕ್ಷಣನೇ ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡೋದಲ್ಲ, ವಿ ಆರ್ ಡಿಫ್ರೆಂಟ್. ಸೊ ನಾವು ಡಿಫ್ರೆಂಟ್ ಅಂತ ಹೇಳಿದ ತಕ್ಷಣನೇ ನಾವು ಕಮ್ಮಿ ಇದೀವಿ, ನೀವು ಜಾಸ್ತಿ ಇದೀವಿ ಅನ್ನೋದು ಅಲ್ಲ. ಬಯೋಲಾಜಿಕಲಿ, ಅನಾಟಮಿಕಲಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸೈಕಾಲಜಿಕಲಿ. ಅಂದ್ರೆ ತುಂಬಾ ಅಂದ್ರೆ ಆಗಿದ ತಕ್ಷಣನೇ ವಿ ಆರ್ ನಾಟ್ ಸೇಯಿಂಗ್ ದಟ್ ವಿತ್ ಇನ್ 6 months ಡೆಲಿವರ್ಡ್ ಇದು ಅಥವಾ 1 year ಹಂಗ. ಈ 9 ವರ್ಷ 10 ವರ್ಷ ಆ ತರ ಪ್ರೊಲಾಂಗ್ ಇದು ಮಾಡೋದನ್ನ ಕ್ಯಾನ್ ಇಟ್ ಬಿ ಮಿನಿಮೈಸ್ಡ್ ಬೇಸ್ಡ್ ಆನ್ ದೀಸ್ ಕೈಂಡ್ಸ್ ಆಫ್ ಅಪ್ರೋಚಸ್? ಓಕೆ, ಈ ಕಾಂಟೆಕ್ಸ್ಟ್ ಅಲ್ಲಿ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಆಗ್ಬಹುದು, ಸ್ಟೇಟ್ ಕಮಿಷನ್ ಫಾರ್ ವಿಮೆನ್ ಆಗ್ಬಹುದು, ಅವರು ಇನ್ಸಿಡೆಂಟ್ ಆದಾಗ ನಮ್ಮ ಟೆಲಿವಿಷನ್ನವರು ಅಥವಾ ಪ್ರಿಂಟ್ನವರು ಯಾರೇ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾರೆ, ಹೌದು ನಾವು ಇದನ್ನು ಖಂಡಿಸುತ್ತೇವೆ ಅಂತ ಹೇಳ್ತಾರೆ. ಖಂಡಿಸೋದು ಬೇರೆ, ಆದ್ರೆ ಯಾವ ತರ ಅಮೆಂಡ್ಮೆಂಟ್ ತರಕ್ ಸಾಧ್ಯ, ಕನ್ಸ್ಟ್ರಕ್ಟಿವ್ ಆಗಿ ಅವ್ರು ನೋಡ್ಕೊಳ್ಳೋದಕ್ಕೆ. ಸ್ಟೇಟ್ ಕಮಿಷನ್ ಬಗ್ಗೆ ಮಾತಾಡ್ತೀವಿ. ಈ ಸ್ಟೇಟ್ ಕಮಿಷನ್ ನಲ್ಲಿ ಇವಾಗಿರೋಂಥ ಸ್ಟೇಟ್ ಕಮಿಷನ್ ಇರ್ಬೋದು ಅಥವಾ ಹಿಂದೆ ಇರೋಂಥ ಕೆಲವು ವರ್ಷದ ಹಿಂದೆ ಇರೋಂಥ ಸ್ಟೇಟ್ ಕಮಿಷನ್ಸ್ ಇರ್ಬೋದು.
ಕಮಿಷನ್ ಅಂತಂದ್ರೆ ಒಂದು ಇನ್ಸಿಡೆಂಟ್ ಆದಾಗ ಅದೇ ನೀವು ಹೇಳ್ದಂಗೆ ಮೀಡಿಯಾನವ್ರು ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡೋದು ಮುಗೀತು, ನಾನು ಹೋಗ್ತೀನಿ, ನಾನು ಸರ್ವೈವರ್ನ ನಾನು ಭೇಟಿ ಆಗ್ತೀನಿ, ಅವಳಿಗೆ ಒಂದು ಕಂಫರ್ಟ್ ಝೋನ್ ನಲ್ಲಿ ಅವಳ ಹತ್ರ ಮಾತಾಡಿ ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಕೈ ತೊಳ್ಕೊಂಡು ಬರ್ತೀನಿ. ಆಗೋಗಿದೆ. ದಟ್ ಈಸ್ ನಾಟ್ ಸ್ಟೇಟ್ ಕಮಿಷನ್. ಸ್ಟೇಟ್ ಕಮಿಷನ್ ಹ್ಯಾಸ್ ದಿ ಪವರ್ ಟು ಮೇಕ್ ದಿ ಅಮೆಂಡ್ಮೆಂಟ್ಸ್. ಅದಕ್ಕೆ ಏನೇನು ಸಜೆಷನ್ಸು, ಏನೇನು ಚೇಂಜಸ್ ಮಾಡಬೇಕು, ಈ ಥರ ಕೇಸಸ್ ಅವ್ರ ಮುಂದೆ ಬಂದಾಗ ಆ ಕೇಸ್ ಹಿಸ್ಟ್ರಿನಲ್ಲಿ ಒಂದು ಸ್ಟಡಿ ಮಾಡಿ ಸರ್ಕಾರಕ್ಕೆ ದೇ ಹ್ಯಾವ್ ದಿ ಪವರ್ ಟು ಗಿವ್ ಈ ಥರ ರೆಕಮೆಂಡೇಶನ್ಸ್ ತೊಗೊಂಬನ್ನಿ. ಫಸ್ಟು ಅವರಲ್ಲಿ ಕೆಲಸ ಮಾಡೋಂಥ ಮಹಿಳೆಯರಿಗೇನೆ ಸರಿಯಾಗಿ ಸಂಬಳ ಕೊಡಲ್ಲ ಅವರು. ದೇ ಆರ್ ಅಂಡರ್ ಪೇಡ್. ಪಾಯಿಂಟ್ ಟು ಬಿ ನೋಟೆಡ್. ದೇ ಆರ್ ಅಂಡರ್ ಪೇಡ್. ಅದು ಒಂದು. ನೀವು ಸ್ಟೇಟ್ ಕಮಿಷನ್ ಹೋಗಿ ನೋಡಿದ್ರೆ ಅದು ಎಷ್ಟು ಕೆಟ್ಟದಾಗಿದೆ ಅದು ಡಿಪಾರ್ಟ್ಮೆಂಟ್ ಅಂತಂದ್ರೆ, ಎಲ್ಲಾ ಇದಕ್ಕೂ ಇನ್ಫ್ರಾಸ್ಟ್ರಕ್ಚರು ಎಕ್ಸೆಪ್ಟ್ ದಿ ಚೇರ್ ಪರ್ಸನ್ ಬಿಟ್ರೆ ಬೇರೆ ಅಲ್ಲಿ ವರ್ಕರ್ಸ್ ಅವ್ರದ್ದು ಎಲ್ಲಾರ್ದು ಟಾಯ್ಲೆಟ್ ಕೂಡ ಇಲ್ಲ. ಹೌದು, ಕರೆಕ್ಟ್ ಟಾಯ್ಲೆಟ್ ಇಲ್ಲ. ಈಗ ನೋಡಿದ್ರೆ ಮನೆಗೆ ನಲ್ಲಿ, ಮನೆಗೆ ಶೌಚಾಲಯ, ಅಲ್ಲಿ ಕರೆಕ್ಟ್ ಪ್ರಾಪರ್ ಟಾಯ್ಲೆಟ್ ಇಲ್ಲ. ಆಕ್ಚುಲಿ ಅವ್ರದ್ದು ಒಂದು ಬೋರ್ಡು ಕೂಡ ಇರ್ಲಿಲ್ಲ. ಅರ್ಲಿಯರ್ ಮಂಜುಳಾ ಇದ್ದವ್ರು, ಅಂದ್ರೆ ಫ್ರಮ್ ದಿ ಬಿಜೆಪಿ ಬಂದಂತ 5 ವರ್ಷದ ಹಿಂದೆ, 5 ಅಲ್ಲ ಇನ್ನು ಅದಕ್ಕಿಂತ ಹಿಂದೆ ಅನ್ಸುತ್ತೆ. ಸೊ ಫಸ್ಟ್ ಅವ್ರು ಮಂಜುಳಾ ಬಂದಾದ್ಮೇಲೆ ಇನ್ನೊಬ್ರು ಮಂಜುಳಾ ಬಂದ್ರು. ಹೌದು, ಮಾನಸಿ ಅವ್ರಕ್ಕಿಂತ ಇವ್ರು ಅದ್ರ ಹಿಂದೆ ಇದ್ದಿದ್ ಮಂಜುಳಾ. ಶಿ ವಾಸ್ ದಿ ಫಸ್ಟ್ ಪರ್ಸನ್ ಟು ಬ್ರಿಂಗ್ ದಿ ಬೋರ್ಡ್ ಓವರ್ ದೇರ್. ಸ್ಟೇಟ್ ಕಮಿಷನ್ ದೊಡ್ಡದಾಗಿ ಕಾಣೋ ಹಂಗೆ. ಮೊದ್ಲು ನಾವು ಅಲ್ಲಿ ಎಲ್ಲಿದೆ ಅಂತ ಹೇಳಿ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಇದೆ ಅದೋ ಫ್ಲೋರ್ ಅಲ್ಲಿ ಇದೆ, ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳೋರು. ಇಲ್ಲಿ ಒಂದು ಏನಂತ ಹೇಳಿದ್ರೆ ಕಾವೇರಿ ಬಿಲ್ಡಿಂಗ್ ಮೈಸೂರು ಬ್ಯಾಂಕ್ ಹತ್ರ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಆದ್ರೆ ಎಲ್ಲೂ ಯಾರಿಗೂ ಗೊತ್ತಾಗಲ್ಲ. ಅವ್ರು ಅಲ್ಲಿ ಹೊರಗಡೆ ಅಲ್ಲಿ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿದಾಗ ಫಸ್ಟ್ ಐ ಕಂಗ್ರಾಚುಲೇಟೆಡ್ ಹರ್ ಅಂಡ್ ಐ ಟೋಲ್ಡ್ ಹರ್ ಈ ತರ ಅಂತ. ಅಂಡ್ ಶಿ ವಾಸ್ ದಿ ಫಸ್ಟ್ ವೆರಿ ಆಕ್ಟಿವ್ ಪರ್ಸನ್ ಓವರ್ ದೇರ್ ಹೂ ಥಾಟ್ ದಟ್ ವಿ ಹ್ಯಾವ್ ಟು ಇನ್ವಾಲ್ವ್ ದಿ ಅಕಾಡೆಮಿಷಿಯನ್ಸ್. ಅವ್ರು ಅದೇನಿದ್ದು ನೀವೆಲ್ಲ ಇಷ್ಟು PhD ಓದ್ಬಿಟ್ಟು ಇಷ್ಟೆಲ್ಲ ನೀವು ರಿಸರ್ಚ್ ಮಾಡಿ ಎಲ್ಲ ಕೊಳ್ತು ಹೋಗ್ತಾ ಇದೆ, ಎಲ್ಲೆಲ್ಲೋ ಹೋಗಿದೆ, ಅದನ್ನ ತಗೊಂಡ್ಬನ್ನಿ ನಮಗೆ ಕೊಡಿ. ನಾವು ಅದರಲ್ಲಿ ಇನ್ನೂ ಫರ್ದರ್ ಸ್ಟಡೀಸ್ ಮಾಡಿಕೊಂಡು ಆ PhD ನಲ್ಲಿ ಏನೇನು ರೆಕಮೆಂಡೇಶನ್ಸ್ ಇದೆಯೋ ಅದನ್ನ ನಿಮ್ಮ ಇದ್ರಲ್ಲಿ ಅಂದ್ರೆ ನಿಮ್ಮ ಹೆಸರನ್ನು ಹಾಕ್ಬಿಟ್ಟು ವಿಲ್ ಗಿವ್ ಎ suggestion to the government, we'll give a recommendation to the government. ಶ್ರೀಮತಿ ಮಾಡ್ತೀವಿ ಅಂತ ಆಕೆ ಹೇಳಿದ್ರು. ನಾನು ರೀಸೆಂಟ್ಲಿ ಸಮ್ ಮಂತ್ಸ್ ಬ್ಯಾಕ್, ಮೇ ಬಿ 7-8 months ಬ್ಯಾಕ್ ಆಫ್ಟರ್ ಕೋವಿಡ್, ನಾನು ಒಂದು ಕಪಲ್ ಆಫ್ ಮೀಟಿಂಗ್ಸ್ ನ ಅಟೆಂಡ್ ಮಾಡಿದ್ದೆ. ಆ ಮೀಟಿಂಗ್ ಅಲ್ಲಿ ತುಂಬಾ ಜನ ವಿಮೆನ್ಸ್ ಆರ್ಗನೈಸೇಷನ್ ಮತ್ತೆ ಪಾಪ ಕೆಲಸ ಮಾಡ್ತಿರೋಂಥ ಕೌನ್ಸಿಲರ್ಸ್ ಆಲ್ ಓವರ್ ಕರ್ನಾಟಕ, ಇಂಟೀರಿಯರ್ ಪಾರ್ಟ್ ಆಫ್ ಕರ್ನಾಟಕ ಅವ್ರುಗಳು ಬಂದಿದ್ರು. ಅಲ್ಲಿ 2 ತರ ಇತ್ತು. ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಇರುವಂತ ಒಂದು ಕ್ಯಾಟಗರಿ, ಸೆಕ್ಸ್ ವರ್ಕರ್ಸ್ ಜೊತೆಗೆ ಕೆಲಸ ಮಾಡ್ತಿರೋರು, LGBTQ ಜೊತೆಗೆ ಕೆಲಸ ಮಾಡ್ತಿರೋರು, ಈ ತರದವರೆಲ್ಲ ಇದ್ರು. ಅಂಡ್ 4th ಕ್ಯಾಟಗರಿ ಬಂದು ಕೆಲವು ಕೌನ್ಸಿಲರ್ಸ್ ಅವ್ರು ಹೇಳ್ತಾ ಇದ್ರು, ವಿ ನೀಡ್ ಟು ಅಡ್ರೆಸ್ ಸೀನಿಯರ್ ಸಿಟಿಸನ್ಸ್ ಆಲ್ಸೋ ಅಂತ ಬಂತು. ಸೊ ಅಲ್ಲಿ ಓವರ್ ಆಲ್ ಹೇಗಿತ್ತು ಅಂತಂದ್ರೆ ಕಪಲ್ ಆಫ್ ಅವರ್ಸ್ ಇತ್ತು, 3-4 hours ಇತ್ತು ಅದು. ಅದರಲ್ಲಿ ಹೇಗಾಗಿತ್ತು ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್, ರೇಪು, ಈ ತರ ಅಟ್ರಾಸಿಟೀಸ್ ಬಗ್ಗೆ ಅಡ್ರೆಸ್ ಮಾಡ್ತಿದ್ರೆ ವಿನಃ ನ್ಯೂ ಏಜ್ ಇಶ್ಯೂಸ್ ಆನ್ ವಿಮೆನ್ ಆಗ್ತಾ ಇದೆಯಲ್ಲ, ಫೈನಾನ್ಷಿಯಲ್, ಸೀನಿಯರ್ ಸಿಟಿಸನ್ಸ್ ಕಿಲ್ಲಿಂಗ್ಸ್ ಆಗ್ತಾ ಇದೆ, ರಾಬರಿ ಆಗ್ತಾ ಇದೆ, ಥೆಫ್ಟ್ ಆಗ್ತಾ ಇದೆ, ಆಯ್ತಾ, ಮತ್ತೆ ಅವ್ರದ್ದು ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್, ಈ ತರ ವಿಷಯ ಬಂದಾಗ, LGBTQ ಬಂದಾಗ, ಈ ತರ ಯಾವುದೇ ನ್ಯೂ ಇಶ್ಯೂಸ್ ನ ನಿಮ್ಮ ಕಮಿಷನ್ ತೆಗೆದುಕೊಳ್ಳೋದಕ್ಕೆ ನಾಟ್ ಅಟ್ ಆಲ್ ರೆಡಿ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ವಿಮೆನ್ಸ್ ಕಮಿಷನ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಾಗಬೇಕು? ಅದನ್ನ ಅಲ್ಲ, ಇವಾಗ ಪೊಲಿಟಿಕಲ್ ನಾಮಿನೇಷನ್ ಅದು ಅಲ್ಲ. ಪೊಲಿಟಿಕಲ್ ನಾಮಿನೇಷನ್ ಆದ್ರೂ ಕೂಡ ದಿ ಪರ್ಸನ್ ಹೂ ಕಮ್ಸ್ ಓವರ್ ದ ಚೇರ್ ಪರ್ಸನ್, ಅವರು ದಟ್ ಪರ್ಸನ್ ನೀಡ್ಸ್ ಟು ಟೇಕ್ ಇಟ್ ಇನ್ ಟು ಹ್ಯಾಂಡ್ಸ್ ಅಂಡ್ ಬ್ರಿಂಗ್ ಅಬೌಟ್ ದೀಸ್ ಕೈಂಡ್ಸ್ ಆಫ್ ಚೇಂಜಸ್. ಪಾಸಿಬಲ್? ಖಂಡಿತ ಆಗತ್ತೆ. ಅಲ್ಲ, ನಮ್ಗಲ್ಲಿ ಏನಾಗುತ್ತೆ ಅಂತಂದ್ರೆ ಲಾ ಡಿಗ್ರಿ ಮಾಡ್ಕೊಂಡವ್ರು ಬರ್ತಾ ಇದ್ದಾರೆ, ಆದ್ರೆ ಇನ್ಸೈಟ್ ಇರೋರು ಬರ್ತಾ ಇದ್ದಾರಾ? ಅದನ್ನ ಕ್ಯಾಂಡಿಡೇಟ್ಸ್ ನ ಹುಡುಕ್ಬೇಕು. ಯಾರು ಈ ಮಿನಿಸ್ಟರ್ಗೆ ಅವರು ಕ್ಲೋಸ್ ಇದ್ರು, ಆ CM ಗೆ ಕ್ಲೋಸ್ ಇದ್ರು, ಅಂತವರೇ ಬರ್ತಾ ಇದ್ದಾರೆ. ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಎ ಟ್ರಾನ್ಸ್ಪರೆನ್ಸಿ. ಇವಾಗ ನಾನು ಹೇಳಿದ್ನಲ್ಲ ಮಂಜುಳಾ ಅವ್ರು ಬಂದ್ರು, ಶಿ ಹ್ಯಾಡ್ ದಟ್ ಇನ್ಸೈಟ್, ಬಟ್ ಅವರು ಶಿ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಅಲಾಂಗ್ ವಿತ್ ದಟ್. ಶಿ ಸೆಡ್ ಪಾಲಿಸಿ ಮೇಕಿಂಗ್ ನಲ್ಲಿ ನಾವು ತುಂಬಾ ಬದಲಾವಣೆ ತರಬೇಕಾಗಿದೆ. ಸೊ ಪಾಲಿಸಿ ಮೇಕಿಂಗ್ ನಲ್ಲಿ ಬದಲಾವಣೆ ತರಬೇಕು ಅಂದಾಗ ಹೌ ಡು ದಿ ಅಕಾಡೆಮಿಷಿಯನ್ಸ್ ಇನ್ವಾಲ್ವ್, ಹೌ ಡು ದಿ ಆಕ್ಟಿವಿಸ್ಟ್ ಇನ್ವಾಲ್ವ್ ಅಂತ ಹೇಳಿ ಎಲ್ಲಾರ್ನು ಅವ್ರು ಸೇರಿಸಿದ್ರು. ಮತ್ತೆ ಅದೇನಾಯ್ತು ಅದನ್ನ ಮುಗಿಸ್ಬಿಡ್ತೀನಿ. ಅದೇನಾಯ್ತು ಅಂತಂದ್ರೆ ಸುಮಾರು ಒಂದು 75% ಅದು ಹೋಗಿತ್ತದು. ತಕ್ಷಣ ಇದು ಸರ್ಕಾರ ಚೇಂಜ್ ಆಯ್ತು. ಸೊ ಶಿ ಹ್ಯಾಡ್ ಟು ಸ್ಟೆಪ್ ಡೌನ್. ಸೊ ಇದೇನಾಗತ್ತೆ ಅಂತಂದ್ರೆ ನೀವು ಹೇಳ್ದಂಗೆನೆ ಇದು ಪೊಲಿಟಿಕಲ್ ಬ್ಯಾಕಪ್ ಇರೋದ್ರಿಂದ ಅಂಡ್ ಇಟ್ ಇಸ್ ಥ್ರೂ ದಿ ಪೊಲಿಟಿಕಲ್ ಇದರಿಂದ ಅಪ್ಲೈ ಆಗೋದ್ರಿಂದ ಡೈರೆಕ್ಟ್ ಟಿಕೆಟ್ ಚೇರ್ಪರ್ಸನ್ ಈ ತರ ಹಿಂಗೆ ಬೋರ್ಡ್ ಈ ತರ ಮಾಡಿದಾಗ ಸೊ ಅಲ್ಲಿ
ಅದಕ್ಕೇನೆ ವೆದರ್ ಇಟ್ ಈಸ್ ದಿ ನ್ಯಾಷನಲ್ ಆರ್ ವೆದರ್ ಇಟ್ ಈಸ್ ದಿ ಸ್ಟೇಟ್, ಅಲ್ಲೇನೆ ಬಿದ್ದು ಹೋಗ್ತಾ ಇರೋದು. ಇಟ್ ಈಸ್ ನಾಟ್ ಎಫೆಕ್ಟಿವ್ ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಚೇಂಜಸ್ ವಿಚ್ ಇಸ್ ಬಿನ್ ಬ್ರಾಟ್. Do you think it is possible, Srimati? Can you bring any ಮಾಡಿದ್ರೆ change? ನನ್ನನ್ನು ಕೇಳಿದ್ರೆ ಯಾವುದು ಇಲ್ಲ ಅಂತ ನನ್ನ ಡಿಕ್ಷನರಿನಲ್ಲಿ ಇಲ್ಲ. ನಾನ್ ಬಿಟ್ಟು, pessimistic, ಐ ಆಮ್ ವೆರಿ ವೆರಿ ಆಪ್ಟಿಮಿಸ್ಟಿಕ್ ನಾನು. ಸೊ ಮನಸ್ಸು ಮಾಡಿದ್ರೆ ಖಂಡಿತ ಅದಕ್ಕೆ ಒಂದು ದಾರಿ ಇರುತ್ತೆ. ನಮ್ಮ ಅಕ್ಕ ಯಾವಾಗ್ಲೂ ಅನ್ನೋಳು, ಯಾವಾಗ್ಲೂ ವೈ ಡು ಯು ಲುಕ್ ಅಟ್ ಓನ್ಲಿ ದಿ ಕ್ಲೋಸ್ಡ್ ಡೋರ್, ವೈ ಡೋಂಟ್ ಯು ಲುಕ್ ಅಟ್ ದಿ ಓಪನ್ ಡೋರ್ ಅಂತ ಹೇಳಿ. ವೆರಿ ಗುಡ್. ಮೈ ಸೆಕೆಂಡ್ ಸಿಸ್ಟರ್ ಶುಡ್ ಆಲ್ವೇಸ್ ಟೆಲ್ ಮಿ, ಏನೇ ಪ್ರಾಬ್ಲಮ್ ಬಂದ್ರು ವೈ ಡು ಯು ಲುಕ್ ಓನ್ಲಿ ಅಟ್ ದಿ ಕ್ಲೋಸ್ ಡೋರ್, ಸಿ ದಿ ಓಪನ್ ಡೋರ್ ಅಂಡ್ ಗೋ ಟು ಇಟ್ ಅಂತ. ಸೊ ಐ ಹ್ಯಾವ್ ಲರ್ನ್ ದಟ್. ಇದಕ್ಕೂ ಅಷ್ಟೇ, ನನ್ನ ಒಂದು ಈ ತರ ಒಂದು ಇಶ್ಯೂಸ್ ಬಂದಾಗ್ಲೂ ಅಷ್ಟೇ, ವೈ ಶುಡ್ ಬಿ ಸೋ ಪೆಸಿಮಿಸ್ಟಿಕ್ ಅಬೌಟ್ ಇಟ್. ಒಂದು ಆಪ್ಟಿಮಿಸ್ಟಿಕ್ ನಲ್ಲಿ ಬದಲಾವಣೆ ಆಗತ್ತೆ, ಚೇಂಜಸ್ ಆಗತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಆಕ್ಚುಲಿ ಇದೊಂದಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು, ವೆದರ್ ಇಟ್ ಈಸ್ ಮೈನಾರಿಟಿ ಕಮಿಷನ್ಸ್ ಆರ್ SC/ST ಕಮಿಷನ್ ಆರ್ ವಿಮೆನ್ಸ್ ಕಮಿಷನ್, ಆಲ್ ದೀಸ್, ಮತ್ತೆ ಈವನ್ ಅವರ್ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಆಲ್ಸೋ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಲ್ಸೋ, ಆಲ್ ದೀಸ್ ಆರ್ ಬೇಸಿಕ್ ಮದರ್ ಡಿಪಾರ್ಟ್ಮೆಂಟ್ಸ್. ಹೌದು ಅಲ್ವಾ? ಮತ್ತೆ ಈಚ್ ಅಂಡ್ ಎವ್ರಿ ಈಸ್ ಇಂಟರ್ಲಿಂಕ್ಡ್. ಹೌದು, ಮಲ್ಟಿಡಿಸಿಪ್ಲಿನರಿ, ಇಂಟರ್ಲಿಂಕ್ಡ್, ಅದೆಲ್ಲಾನು ಇದ್ದೇ ಇರುವಂತದ್ದು. ಇಂಥ ಕಡೆ ಹೋಲಿಸ್ಟಿಕ್ ಆಗಿ ನೋಡಕ್ಕೆ ಆಗದೆ ಇರುವಂತಹ ಜನ ಬಂದಾಗ, ಫ್ರೀಕ್ವೆಂಟ್ ಚೇಂಜಸ್ ಆದಾಗ, ಬ್ಯೂರೋಕ್ರಾಟಿಕ್ ಚೇಂಜಸ್ ಆಸ್ ವೆಲ್ ಆಸ್ ಪೊಲಿಟಿಕಲ್ ಚೇಂಜಸ್ ಆದಾಗ, ಆಬ್ವಿಯಸ್ಲಿ ಹತ್ರದಿಂದ ನೋಡಿದ್ರೆ ಪೆಸಿಮಿಸ್ಟಿಕ್ ಆಗೇ ಆಗ್ತಾರೆ. ಇಲ್ಲ, ನೀವು ಲುಕಿಂಗ್ ಅಟ್ ಇಟ್ ಮೋರ್ ಫ್ರಮ್ ಎ ಜರ್ನಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ, ವೇರ್ ಯು ಹ್ಯಾವ್ ಸೀನ್ ಯುವರ್ ಅದನ್ನ ಹೇಳ್ತಾ ಇದ್ದೀರಾ. ನಾನು ಐ ಆಮ್ ಲುಕಿಂಗ್ ಅಟ್ ಇಟ್ ಫ್ರಮ್ ದಿ ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಯಾತಕ್ಕೆ ಅಂತಂದ್ರೆ, ಈಗ ನಾನು ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡಬೇಕಾದ್ರೆ ನಾನು ಅಷ್ಟು ಪೆಸಿಮಿಸ್ಟಿಕ್ ಆಗಿ ಇಟ್ಕೊಂಡು ನಾನು ಮಕ್ಳಿಗೆ ಪಾಠ ಮಾಡಕ್ ಇಲ್ಲ. ಯುವರ್ ಅಪ್ರೋಚ್ ಇಸ್ ಡಿಫರೆಂಟ್. ನಾನು ಹೇಳ್ತಾ ಇರೋದು ಗ್ರೌಂಡ್ ರಿಯಾಲಿಟಿ. ಅಲ್ಲ, ಗ್ರೌಂಡ್ ರಿಯಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಈಗ ಕ್ಲಾಸ್ ರೂಮ್ ಅಂತ ಹೇಳಿದಾಗ ನಮ್ಮ ಟೀಚರ್ಸ್ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅಲ್ಲಿ ಒಂದು ನಮ್ಮ ಒಂದು ವೆರಿ ಫ್ರೆಜೈಲ್ ಪರ್ಸನಾಲಿಟಿ ಮೌಲ್ಡ್ ಆಗುತ್ತೆ. ಟೋಟಲಿ ಡಿಫರೆಂಟ್. ಅದು ನಾನು ಓವರ್ ಆಲ್ ನಾನು ಹೇಳ್ತಾ ಇರೋದು. ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ನಾನು ಹೇಳ್ತಿರೋದು ಏನಿಲ್ಲ ಅಂದ್ರೆ, ಒಂದು ಕ್ಲಾಸ್ ರೂಮ್ ನಲ್ಲಿ ಅಥವಾ ಒಂದು ಎಜುಕೇಶನಲ್ ಸಿಸ್ಟಮ್ ನಲ್ಲಿ ನಾವು ಆ ಮೈಂಡ್ ಸೆಟ್ ನ ನಾವು ಮಕ್ಳಿಗೆ ಬದಲಾಯಿಸಿ, ವೆನ್ ವಿ ಗಿವ್ ದಿ ಪವರ್ ಫಾರ್ ದೆಮ್ ಟು ವಾಯ್ಸ್ ಔಟ್, ಟು ಕ್ವಶನ್, ಟು ಥಿಂಕ್, ಟು ರೀಸನ್ ಔಟ್. ಇಲ್ಲಿ ತನಕ ಹೇಗಿತ್ತು ನಮ್ಮ ಎಜುಕೇಶನ್ ಸಿಸ್ಟಮು, ಟೀಚರ್ಸ್ ಏನ್ ಪಾಠ ಮಾಡ್ತಾರೋ ಕೇಳಿ ಹೋಗಿ ಅಷ್ಟೇ. ಆ ಕ್ವಶನ್, ರೀಸನ್, ಥಿಂಕಿಂಗ್ ಮಾಡಿದಾಗ ದಿ ಪವರ್ ಲೈಸ್ ವಿತ್ ಇನ್ ದಿ younger generations, amongst the youth. Sari, what about rural women, rural communities? ಎಲ್ಲರಿಗೂ I am talking about. ಸರಿ, ಇವಾಗ ನೀವು ತುಂಬಾ ಯುಟೋಪಿಕ್ ಆಗಿ ಮಾತಾಡ್ತಾ ಇದ್ದೀರಾ. I am talking about I am talking about round realities. ಇವಾಗ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲೋ ಇರುತ್ತೆ. ಆ ಪೊಲೀಸ್ ಸ್ಟೇಷನ್, ಆ ಪೊಲೀಸು ಹೇಗೆ ಕೆಲಸ ಮಾಡ್ತಾರೆ, ಯು ನೋ ದಟ್. ಇಂಥ ಒಂದು ಸಿಚುವೇಶನ್ ಅಲ್ಲಿ ಫರ್ಗೆಟ್ ಅಬೌಟ್ ವೈಲೆನ್ಸ್ ಆನ್ ವಿಮೆನ್. ಐ ಗಿವ್ ಯು ಒನ್ ಎಕ್ಸಾಂಪಲ್ ಓವರ್ ಹಿಯರ್. ಈಗ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಮತ್ತೆ ಅರ್ಬನ್ ಸಿಟೀಸ್ ನಲ್ಲಿ ಹೆಣ್ಮಕ್ಳನ್ನ ನೀವು ಇಬ್ರು ನೋಡಿ. ಹಳ್ಳಿ ಹೆಣ್ಮಕ್ಳು ಲಾಜವಾಬ್. ದೇ ಆರ್ ಮಚ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಅರ್ಬನ್ ವಿಮೆನ್. I agree. I fully agree. They stand up and they speak for them. ಅಂತ ಹೆಣ್ಮಕ್ಳು ಇರ್ಬೇಕಾದ್ರೆ, ಲೆಟ್ಸ್ ನಾಟ್ ಮೇಕ್ ಇಟ್ ಇಂಟು ಹಳ್ಳಿ ಮಕ್ಕಳು ರೂರಲ್ ವಿಮೆನ್ ಆರ್ ಮೋರ್ ಎಂಪವರ್ಡ್. ಸೊ ನಾನು ವಿಷಯಗಳಲ್ಲಿ ನಾನು ಏನ್ ಹೇಳ್ತಿರೋದು ಅಂದ್ರೆ, ಇಲ್ಲಿ ಒಂದು ಇಶ್ಯೂಸ್ ಅಂತ ಬಂದಾಗ ಅದನ್ನ ಹೇಗೆ ಬದಲಾವಣೆ ತರಬೇಕು ಅಂತ ಮತ್ತೆ ನಾನು ಹೇಳ್ತಾ ಇರೋದು ಪ್ರೊಸೀಜರಲ್ ಡಿಲೇ. ಅದನ್ನೇ ಪ್ರೊಸೀಜರಲ್ ಡಿಲೇನ ಕ್ವಶನ್ ಮಾಡೋದಕ್ಕೂ, ಪ್ರೊಸೀಜರಲ್ ಡಿಲೇನ ಕ್ವಶನ್ ಮಾಡೋದಕ್ಕೂ ಕೂಡ ದೇರ್ ಶುಡ್ ಬಿ ಎ ವಾಯ್ಸ್. ಹೂ ಆರ್ ದಿ ವಾಯ್ಸಸ್? ನಮ್ ಜೊತೆಗೆ ಈವನ್ ದಿ ಪ್ರೆಸೆಂಟ್ ಯೂತ್ಸ್ ಆರ್ ದಿ ವಾಯ್ಸ್. ದಿ ಯೂತ್ ಬಿಕಮ್ ದಿ ಚೇಂಜ್ ಮೇಕರ್ಸ್ ಓವರ್ ದೇರ್. ಓಕೆ, ಇವ್ರಿಗೆಲ್ಲ ಕೀಬೋರ್ಡ್ ಆಕ್ಟಿವಿಸ್ಟ್ ಗಳು ಆಗ್ತಾ ಇದ್ದಾರೆ ಹೆಚ್ಚು ಕಡಿಮೆ. ಬಟ್ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಇವತ್ತಿಗೂ ಅದು ಆಟೋ ಸಜೆಷನ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ದೀಸ್ ಥಿಂಗ್ಸ್ ವಿಲ್ ಚೇಂಜ್, ನೋ ಡೌಟ್ ಇನ್ ಇಟ್. ಮತ್ತೆ ಇಲ್ಲಿ ಕೂಡ ಮೇನ್ ಸ್ಟ್ರೀಮ್ ಟೆಲಿವಿಷನ್ ಪ್ಲೇಸ್ ಎ ಮೇಜರ್ ರೋಲ್ ದ್ಯಾನ್ ದ ಪ್ರಿಂಟ್ ಒನ್. ಓಕೆ, ಮಿಸ್ಇಂಟರ್ಪ್ರಿಟೇಷನ್, ಮತ್ತೆ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೊಸೀಜರಲ್ ಡಿಲೇಸ್ ಅಂಡ್ ಅದರ್ ಥಿಂಗ್ಸ್, ಮತ್ತೆ ಪೊಲಿಟಿಸೈಸ್ ಮಾಡೋದು. ದೀಸ್ ಥಿಂಗ್ಸ್ ಆರ್ ಆಲ್ಸೋ ಈಕ್ವಲಿ ಹ್ಯಾಂಪರಿಂಗ್ ದ ಕೇಸ್. ವಾಟ್ ಡು ಯು ಫೀಲ್? ಅದು ನಾನು ಮೊದಲೇ ಹೇಳಿಲ್ಲ. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ದಲಿತ ಹೆಣ್ಣು ಮಗಳ ಮೇಲೆ ರೇಪ್ ಆಯಿತು. ಹೆಣ್ಣು ಮಗಳು ಅಂತ ಹೇಳೋ ಬದಲು ದಲಿತ ಯಾತಕ್ಕೆ ಪ್ರಿಫಿಕ್ಸ್ ಬೇಕು? ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಯೂತ್ಗಳನ್ನ ಯು ಸ್ಟಾಪ್, ಅಂದ್ರೆ ಅದನ್ನ ಒಂದು ಆಟ್ ಮಾಡಬೇಡಿ. ಮುಸ್ಲಿಂ ವಿಮೆನ್, ಮುಸ್ಲಿಂ ಮ್ಯಾನ್, ದಲಿತ್ ವಿಮೆನ್, ಕ್ರಿಶ್ಚಿಯನ್ ವಿಮೆನ್
ಹಿಂದೂ ವಿಮೆನ್, Fix ಮಾಡಿದೆ ಬ್ರಾಹ್ಮಿನ್, ಅದಕ್ಕೆ. ಇವೆಲ್ಲ ಪ್ರಿಫಿಕ್ಸ್ ಆಗಿ 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 ಅದನ್ನ ದೊಡ್ಡ ಹೈಲೈಟ್ ಮಾಡಿ ಇಲ್ದಿರೋ ಪ್ರಾಬ್ಲಮ್ನ ಯು ಮೇಕ್ ಇಟ್ ಇನ್ ಟು ಪೊಲಿಟಿಕಲ್ ಇದನ್ನ ಮಾಡಿ ಅದಕ್ಕೆ ಬೇಡದಿರೋಂಥ ಸಂಬಂಧಗಳನ್ನೆಲ್ಲರೂ ಇಟ್ಕೊಂಡು ದೇ ಟೇಕ್ ಇಟ್ ಅದು ನನ್ನ ರೈಟು ಅಂತ ಹೋಗ್ತಾರೆ. ನಾನು ಅದನ್ನೇ ನಾನು ಹೇಳಿದ್ದು, ಈಕ್ವಿಟಿ ಅಪ್ರೋಚ್ ಅಂತ ಬಂದಾಗ ಇವೆಲ್ಲನೂ ಇಟ್ ಗೋಸ್ ವಿತ್ ಫ್ರಮ್ ದಿ ಗ್ರಾಸ್ ರೂಟ್ ಇಂದ ನಾವು ಹೈಯರ್ ಲೆವೆಲ್ ಹೋದಾಗ ಯು ಲುಕ್ ಅಟ್ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಅಡ್ರೆಸ್ Okay, I will ಮಾಡಬೇಕಾದ್ರೆ bring back to our ಪ್ರೊಸೀಜರಲ್ television. ಇದನ್ನ Yeah, I will bring back to again ಅಲ್ಲ, ಅದು this television media coverage, ಇದಕ್ಕಿಂತ media procedural coverage. Yeah, ಇದಕ್ಕೆ ನೀವು ಹೇಳಿದಾಗ television. Yeah. ಪ್ರೊಸೀಜರಲ್ ಇದು ಆಸ್ಪೆಕ್ಟಿಗೆ ಹೇಳಿದಾಗ ನಾನು ಅದನ್ನೇ ನಾನು ಅಂದಿದ್ದು. ವಾಯ್ಸ್ ಮಾಡಬೇಕಾದ್ರೆ ವಾಟ್ ಇಸ್ ಇಟ್ ಯೋರ್ ವಾಯ್ಸಿಂಗ್, ಏನ್ನ ವಾಯ್ಸ್ ಮಾಡ್ತಾ ಇದ್ದೀರಾ ನೀವು, ದಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಓವರ್ ದೇರ್. ಇಲ್ಲಿ ಯಾವ ತರ ಎನೇಬಲ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಂಪವರ್ ಮಾಡ್ಬೇಕಾಗುತ್ತೆ ಯಾರನ್ನ ಟೆಲಿವಿಷನ್ ಪ್ರೊಫೆಷನಲ್ಸ್ ನ. ಟೆಲಿವಿಷನ್ ಮೀಡಿಯಾ ಇಸ್ ಆಲ್ವೇಸ್ ದಿ ಪಪೆಟ್ ಆಫ್ ಅ ಪರ್ಟಿಕ್ಯುಲರ್ ಗವರ್ಮೆಂಟ್. ಯಾವ ಗವರ್ಮೆಂಟ್ ಬರುತ್ತೋ ದೇ Or individuals. ಆರ್ ಇಂಡಿವಿಜುವಲ್ಸ್ ಆಲ್ಸೋ ಇಟ್ ಕ್ಯಾನ್ ಬಿ. ಅಗೇನ್ ದಟ್ ಇಂಡಿವಿಜುವಲ್ ವಿಚ್ ಪಾರ್ಟಿ, ವಿಚ್ ಪೊಲಿಟಿಕಲ್ ಪಾರ್ಟಿ ಅನ್ನೋ ಒಂದು ಇದ್ರಿಂದ ಹೋಗತ್ತಲ್ಲಿ. ಸೊ ಎಲ್ಲಾನು ಕಮರ್ಷಿಯಲೈಸೇಷನ್ ಆಗಕ್ ನಿಂತಿದೆ ಇಲ್ಲಿ. ಹೇಗೆ ಎಜುಕೇಶನ್ ಕಮರ್ಷಿಯಲೈಸೇಷನ್ ಆಯ್ತು, ಇಲ್ಲೂ ಕೂಡ ಟೆಲಿವಿಷನ್ ಆಲ್ಸೋ ಇಸ್ ಬಿಕಮ್ ವೆರಿ ಕಮರ್ಷಿಯಲೈಸ್ಡ್. ಆ ಕಮರ್ಷಿಯಲೈಸೇಷನ್ ಆಗ್ತಾ 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 ಏನಾಗ್ತಾ ಇದೆ ಅಂದ್ರೆ ಲೂಸಿಂಗ್ ದೇರ್ ಎಥಿಕ್ಸ್ ಅಂಡ್ ದೇರ್ ವ್ಯಾಲ್ಯೂಸ್ ಆಫ್ ವಾಟ್ ಇಸ್ ರಿಪೋರ್ಟಿಂಗ್. ಇವಾಗ ಅದನ್ನ ಬದಲಾವಣೆ ತರಬೇಕು ಅಂದಾಗ ಮತ್ತೆ ವೆರಿ ಲಾಂಗ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬರ್ತಾ ಇದೆಯಲ್ಲ, ಅದೇ ಇವನ್ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಪಿ ಟಿ ಅದು ಕೂಡ ಚೆಕ್ ಮಾಡ್ತದು. ಅವರೇ ಹೋಪ್ಲೆಸ್ ಹೆಲ್ಪ್ಲೆಸ್ ಆದ್ರು. ಇಫ್ ದಿಸ್ ಈಸ್ ದ ಸಿಚುಯೇಷನ್ ನಾವು ಮಾತಾಡ್ತಾ ಇದೀವಿ, ಬೈ 2030ಗೆ ಇಂಡಿಯಾ ಈಸ್ ರೀಚಿಂಗ್ ಆರ್ ಹ್ಯಾಸ್ ಟು ರೀಚ್ ಆಲ್ ದ ಗೋಲ್ಸ್. ಇವಾಗ ವಿಯಾನ್ ಇದು ನೋಡಿದೀರಾ ನೀವು? ವಿಯಾನ್ ದೇ ಹ್ಯಾವ್ ಬ್ರಾಟ್ ಅ ವೆರಿ ಪಾಸಿಟಿವ್ ಚೇಂಜ್. ವಿಯಾನ್ ನಾವು ನೋಡಿದಾಗ ದೇ ಬ್ರಾಟ್ ಅ ವೆರಿ ಪಾಸಿಟಿವ್ ಚೇಂಜ್. ಅವರಲ್ಲಿ ಬಹಳಷ್ಟು ಒಂದು ಅಂದ್ರೆ ವೆರಿ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಲೆವೆಲ್ ನಲ್ಲಿ ಇರೋಂಥ ಒಂದು ನ್ಯೂಸ್ ನ ಇಟ್ಕೊಂಡು ಇನ್ ಅ ವೆರಿ ಫೇರ್ ಗೇಮ್ ನಲ್ಲಿ ದೇ ಡಿಸ್ಕಸ್ ಅಬೌಟ್ ಇಟ್. ಹೌ ಇಸ್ ಇಟ್ ಇಟ್ಸ್ ಏಬಲ್ ಟು ಮೇಕ್ ದಟ್ ಚೇಂಜಸ್. ಅದು ಸ್ವಲ್ಪ ಜನನೇ ಇರ್ಬೋದು, ಏನೇ ಇರ್ಬೋದು, ಡೇ ಬೈ ಡೇ ಅವ್ರದ್ದು ಇದನ್ನ ಜಾಸ್ತಿ ಆಗ್ತಾ ಇದೆ, ವ್ಯೂವರ್ಶಿಪ್ ಜಾಸ್ತಿ ಆಗ್ತಾ ಇದೆ. ಮೊದಲು ಟೈಮ್ಸ್ ನಾವು ಇದ್ರದ್ದು ಸಿಕ್ಕಾಪಟ್ಟೆ ಇತ್ತು, ಅರ್ನಬ್ ಗೋಸ್ವಾಮಿದು. ಆ ಮನುಷ್ಯ ಬೇರೆಯವ್ರಿಗೆ ಮಾತಾಡಕ್ಕೆ ಬರಲ್ಲ, ತಾನೇ ಮಾತಾಡ್ತಾನೆ. ಸೊ ಅದು ಹೋಯ್ತದು. ಸೊ ನಾನೇನ್ ಹೇಳ್ತಿರೋದು ಅಂತಂದ್ರೆ ಈ ತರ ಇಂಡಿವಿಜುವಲ್ ಈ ತರ ಥಿಂಕರ್ಸ್ ಜಾಸ್ತಿ ಆದಂಗೇನೆ ಅವ್ರ ಜೊತೆಗೆ ದೇರ್ ಹ್ಯಾಸ್ ಟು ಬಿ ಈವನ್ ದಿ ಯೂತ್ಸ್ ಆಲ್ಸೋ ಹೂ ಆರ್ ಏಬಲ್ ಟು ಸಪೋರ್ಟ್ ಅಂಡ್ ಹೆಲ್ಪ್ ಅಂಡ್ ಗ್ರೋ ವಿತ್ ದಮ್. ಇವಾಗ ಕನ್ನಡದಲ್ಲಿ ವಿಜಯಲಕ್ಷ್ಮಿ ಅಂತ ಹೇಳಿ ರಿಪೋರ್ಟರ್ ಇದ್ರು, ಶಿಬ್ರೂರು. ಅವ್ರು ಬಿಟ್ರು, ಅವ್ರಿಗೆ ಸಾಕಾಗೋಗಿದೆ. ಎಲ್ಲೋ ಒಂದ್ ಕಡೆ ನಾನು ಬೆಳಿಗ್ಗೆ ಅವ್ರದ್ದು ಒಂದು ಭಾಷಣ ಕೇಳಿಸ್ಕೊತಾ ಇದ್ದೆ. ಶಿ ವಾಸ್ ಸೇಯಿಂಗ್ ವಾಟ್ ಹಸ್ ಹ್ಯಾಪನ್ ಟು ದಿ ಪ್ರೆಸೆಂಟ್ ಡೇ ಜರ್ನಲಿಸಮ್, ಎಲೆಕ್ಟ್ರಾನಿಕ್ ಮೀಡಿಯಾದು, ಸ್ಪೆಷಲಿ ಟೆಲಿವಿಷನ್ ನ್ಯೂಸ್, ಇದ್ರದ್ದು ಏನಾಗಿದೆ ಅಲ್ಲಿ, ಮಾಡಬೇಡಿ ಆ ತರ, ಡೋಂಟ್ ಎನ್ಕರೇಜ್ ಫಾರ್ ಸಚ್ ಕೈಂಡ್ಸ್ ಆಫ್ ಥಿಂಗ್ಸ್. ಗುಡ್ ಪ್ರೆಸೆಂಟರ್. ಸೊ ಪೀಪಲ್ ಆರ್ ಚೇಂಜಿಂಗ್. ಪೀಪಲ್ಗೂ ಈ ತರದ್ ಬೇಕು ಅನ್ನೋ ಒಂದು ಅವಶ್ಯಕತೆ ಅವ್ರಿಗೆ ಅನ್ಸಕ್ ಶುರು ಆಗಿದೆ. ಸೊ ದಿಸ್ ಇಸ್ ವೇರ್ ದಿ ಸ್ಟ್ರೆಂತ್ ಲೈಸ್ ಟು ಮೇಕ್ ದಿ ಚೇಂಜಸ್. ದಿಸ್ ಈಸ್ ದ ಥಿಂಗ್. ಈಗ ನೋಡಿ, 2 ವರ್ಷದಲ್ಲಿ ಟೆಕ್ನಾಲಜಿ, ಕೋವಿಡ್, ಥ್ಯಾಂಕ್ಸ್ ಟು ಕೋವಿಡ್ ತುಂಬಾ ಇಂಪ್ರೂವ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಕೂಡ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಚೇಂಜ್ ಆಗ್ತಾ ಬಂದಿದೆ. ಇವತ್ತಿನ ದಿನ ಈ ಕಾರ್ಯಕ್ರಮ ಶೇರ್ ವಿತ್ ಶಮಂತ ಮಾಡ್ತಾ ಇರೋದು ಕೂಡ ಎ ಪಾರ್ಟ್ ಆಫ್ ಇಂಡಿಪೆಂಡೆಂಟ್ ಅಂಡ್ ಮೀನಿಂಗ್ಫುಲ್ ಜರ್ನಲಿಸಮ್ ಅಂತ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾತಕ್ಕೆ ಅಂತಂದ್ರೆ ನಾವು ಎಲ್ಲ ಸುದ್ದಿಗಳನ್ನು ಕೂಡ ಕ್ರೈಮ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಕ್ಕಾಗಲ್ಲ, ಒಂದು ಹ್ಯೂಮನ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ಬೇಕಾಗುತ್ತೆ, ಫ್ಯಾಮಿಲಿ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ಬೇಕಾಗುತ್ತೆ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ಇದಕ್ಕೆ TRP ಇರಲ್ಲ, ಅದಕ್ಕೆ ನಾವು ಇಂಥ ಕಾರ್ಯಕ್ರಮಗಳು ಮಾಡಲ್ಲ ಅಂತ. ಈಗ ತಾನೇ ಶ್ರೀಮತಿ ಹೇಳ್ತಾ ಇದ್ದಿದ್ದು, ಒಂದು ಸೆನ್ಸಿಬಲ್ ರಿಪೋರ್ಟರು ಒಂದು ಚಾನಲ್ ಇಂದ ಹೋದಾಗ ಚಾನಲ್ಗೆ ಲಾಸ್ ಆಗಲ್ಲ, ಆದ್ರೆ ವ್ಯೂಯರ್ಸ್ ಲಾಸ್ ಆಗುತ್ತೆ. ಆ ತರ ಒಂದು ಪರಿಸ್ಥಿತಿ ನಮ್ಮ ಯಾವುದೇ ಚಾನೆಲ್ಸ್ ತಂದ್ಕೋಬಾರ್ದು. ಹಾಗೆ ಆಗುತ್ತದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಮುಕ್ತವಾಗಿ ಮಾತಾಡ್ತಾ ಇದ್ದೀವಿ, ದಿಸ್ ಇಸ್ ನಾಟ್ ಸಪೋರ್ಟೆಡ್ ಬೈ ಎನಿ XYZ. ಹಾಗಾಗಿನೇ ಸರ್ಟನ್ ಥಿಂಗ್ಸ್ ನಮಗೂ ಮಾತಾಡಕ್ ಸಾಧ್ಯ ಆಗಿದ್ದು. ದಿಸ್ ಈಸ್ ದ ಪರ್ಪಸ್ ಅಂಡ್ ಫೋಕಸ್ ಆಫ್ ಸಾರಥಿ ಎ ರಿಸೋರ್ಸ್ ಸೆಂಟರ್ ಫಾರ್ ಕಮ್ಯುನಿಕೇಶನ್ಸ್. ಥ್ಯಾಂಕ್ ಯು, ನಮಸ್ಕಾರ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ.